ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂದರೆ ಇವತ್ತು ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಯಾವುದಂತಂದರೆ ಪನ್ನೀರ್ ಪರಾಟ ಜೊತೆಗೆ ಇತ್ತೀಚೆಗೆ ವೈರಲ್ ಆಗಿರುವಂತಹ ಗ್ರೀನ್ ಚಟ್ನಿ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ. ಮೊದಲಿಗೆ ನಾವು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಕಾಮನ್ ಆಗಿ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಬೇಕು ಅಂತ. ನಾನಿಲ್ಲಿ ಅದಕ್ಕೆ ಏನೇನೆಲ್ಲ ಆ್ಯಡ್ ಮಾಡ್ತಿದ್ದೀನಿ ಅಂತಂದರೆ, ಒಂದು ಬೌಲಲ್ಲಿ ಗೋಧಿ ಹಿಟ್ಟು ತಗೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವೈನು, ಜೊತೆಗೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಸ್ವಲ್ಪ ನೀರು ಹಾಕ್ತಾ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಹಾಲು ಕೂಡ ಹಾಕಿ ರೆಡಿ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹಾಲೇನು ಹಾಕ್ತಾಯಿಲ್ಲ, ಹಾಗೆಯೇ ಚಪಾತಿ ಹಿಟ್ಟನ್ನ ನಾದಿಸ್ಕೊಂಡು ಈ ರೀತಿ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟು ಅದಕ್ಕೆ ಸ್ಟಫಿಂಗ್ ಮಾಡಬೇಕು. ಯಾವುದು? ಪನ್ನೀರ್ದು. ಅದಕ್ಕೋಸ್ಕರ ಪನ್ನೀರನ್ನ ಇಲ್ಲಿ ತುರ್ಕೋಬೇಕು. ಪನ್ನೀರಲ್ಲಿ ಹೈ ಪ್ರೋಟೀನ್ ಮತ್ತು ರಿಚ್ ಕ್ಯಾಲ್ಶಿಯಂ ಕಂಟೆಂಟ್ ಇರೋದ್ರಿಂದ ಮಕ್ಕಳುಗಳಿಗೆಲ್ಲ ತುಂಬಾ ಒಳ್ಳೆಯದು. ಅದರಿಂದ ಬೋನ್ಸ್ಗಳನ್ನ ಸ್ಟ್ರಾಂಗ್ ಮಾಡ್ಬೋದು, ಟೀತ್ ಸ್ಟ್ರಾಂಗ್ ಆಗುತ್ತೆ. ಅದರಿಂದ ಇದನ್ನ ಯೂಸ್ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಈಗ ಒಂದು ಬೌಲ್ಗೆ 1 ಹಿಡಿ ಆಗೋಷ್ಟು ಪನ್ನೀರನ್ನ ತುರ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಹಾಗೆಯೇ 1 ಹಿಡಿ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಜೊತೆಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು, ಜೊತೆಗೆ 1 ಕ್ಯಾರೆಟ್ ಅಂದರೆ 1 ಹಿಡಿ ಆಗೋಷ್ಟು ಕ್ಯಾರೆಟ್ ತುರಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನಾನು ಜೀರಿಗೆ ಪೌಡರು, ಮೆಣಸಿನ ಪೌಡರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಜೊತೆಗೆ ಧನಿಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀವು ಚಿಲ್ಲಿ ಪೌಡರ್ನ ಹಾಕ್ಬೋದು, ಜೊತೆಗೆ ಸಣ್ಣದಾಗಿ ಹೆಚ್ಚಿರೋಂತಹ ಹಸಿಮೆಣ್ಸಿಕಾಯಿನೂ ಕೂಡ ಹಾಕೋಬೋದು. ನಾನಿಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಮಕ್ಕಳುಗಳು ತಿಂತಾರಲ್ವ, ಅವ್ರಿಗೆ ಖಾರ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹಸಿಮೆಣ್ಸಿಕಾಯಿ ಹಾಕ್ತಾಯಿಲ್ಲ. ನೀವು ಆಪ್ಷನಲ್ಲಿ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟಫಿಂಗ್ ರೆಡಿ ಆಯಿತು. ಇಲ್ಲಿ ನಾವು ಕ್ಯಾರೆಟ್ನ ಸ್ಕಿಪ್ ಮಾಡ್ಬೋದು, ಅಥವಾ ಬೇರೆ ವೆಜಿಟೇಬಲ್ಸ್ ಅಂದರೆ ಪೊಟ್ಯಾಟೋನ ಬಾಯ್ಲ್ ಮಾಡಿ ಅದನ್ನು ಕೂಡ ಸ್ಮ್ಯಾಶ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಮಗೆ ಆಪ್ಷನಲ್, ಅದು ಯಾವುದು ಇಷ್ಟ ಆಗುತ್ತೆ ಆ ರೀತಿ ನೀವು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಅದನ್ನ ರೆಡಿ ಮಾಡ್ಕೋಬೋದು ಸ್ಟಫಿಂಗ್ನ. ಈಗ ಒಂದು ಚಿಕ್ಕದಾಗಿ ಚಪಾತಿ ರೆಡಿ ಮಾಡ್ಕೊಂಡು ಅದರೊಳಗಡೆ ಸ್ಟಫಿಂಗ್ ಹಾಕಬೇಕು. ತೀರಾ ತೆಳುವಾಗಿ ಲಟ್ಟಿಸ್ಕೋಬಾರ್ದು. ಈಗ ಒಂದು ಸ್ವಲ್ಪ ಒಂದಿಷ್ಟು ಚಿಕ್ಕದಾಗಿ ಈ ಥರ ಮಾಡಿಕೊಂಡು ಅದರೊಳಗಡೆ 2 ಸ್ಪೂನ್, ಅಥವಾ ನಿಮಗೆ ಜಾಸ್ತಿ ಇಷ್ಟ ಆಗುತ್ತೆ ಪನ್ನೀರು ಮತ್ತು ಈ ವೆಜಿಟೇಬಲ್ಸ್ ಎಲ್ಲ ಅಂದರೆ 3 ಸ್ಪೂನ್ ಕೂಡ ಹಾಕೋಬೋದು. ಈಗ ನಾನಿಲ್ಲಿ 2 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಅದನ್ನು ಈ ರೀತಿ ಒಳಗಡೆ ಹಾಕಿ ಸುತ್ತ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿದ್ದಾದಮೇಲೆ ಎಕ್ಸ್ಟ್ರಾ ಇಟ್ಟಿದ್ರೆ ತೆಗೆದಾಕ್ಬೋದು, ಅಥವಾ ಇದೇ ಥರ ದಪ್ಪದಾಗಿದ್ರೇ ನೀಟಾಗಿ ಲಟ್ಟಿಸ್ಕೊಳ್ಬೇಕಾದ್ರೆ ಹೊರಗಡೆ ಬರೋದಿಲ್ಲ. ಮತ್ತು ತೀರಾ ತೆಳು ಮಾಡಬಾರ್ದು, ಎಲ್ಲ ಸ್ಟಫಿಂಗ್ ಎಲ್ಲ ಹೊರಗೆ ಬಂದ್ಬಿಡುತ್ತೆ. ಅದನ್ನು ನಿಧಾನಕ್ಕೆ ಈ ರೀತಿ ಮಾಡ್ತಾ ಹೋಗಬೇಕು. ಈಗ ಹೆಂಚ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಲಟ್ಟಿಸ್ಕೊಂಡಿರೋಂತಹ ಪನ್ನೀರ್ ಪರೋಟನ ಹಾಕ್ತಾಯಿದ್ದೀನಿ. 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಎಣ್ಣೆ, ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಆದರೆ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು 2 ಸೈಡು ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ಪನ್ನೀರ್ ಪರೋಟನ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನಾದರೂ ಮಾಡ್ಕೋಬೋದು, ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳುಗಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಹೆಲ್ದಿಯಾಗಿದೆ, ಈಸಿಯಾಗಿ ಮಾಡ್ಬೋದು, ಅಷ್ಟೇನು ಕಷ್ಟ ಅಂತ ಏನು ಅನಿಸಲ್ಲ. ಯಾವಾಗಲೂ ಪ್ಲೇನ್ ಚಪಾತಿ ಮಾಡೋ ಬದಲು ಈ ಥರ ಒಂದೊಂದ್ಸಲ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ, ಅಥವಾ ದೊಡ್ಡವ್ರಿಗಾದ್ರೂ ಅಷ್ಟೇ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಈಗ ಪರೋಟ ರೆಡಿ ಆಯಿತು. ಈಗ ನೆಕ್ಸ್ಟು ಇತ್ತೀಚೆಗೆ ವೈರಲ್ ಆಗ್ತಿರೋ ಗ್ರೀನ್ ಚಟ್ನಿ ಅಂದರೆ ಚಾಟ್ಸ್ಗಳಿಗೆಲ್ಲ ಯೂಸ್ ಮಾಡ್ತಾರಲ್ವ, ಆ ಚಟ್ನಿ ಯಾವ ಥರ ಮಾಡೋದಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಜೊತೆಗೆ 4 ಎಸಳಷ್ಟು ಬೆಳ್ಳುಳ್ಳಿ, 1-2 ಹಸಿರು ಮೆಣಸಿನ್ಕಾಯಿ. ಅಂದರೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದೆರಡು ಆ್ಯಡ್ ಮಾಡ್ಕೋಬೋದು. ನಾನು ಮಕ್ಕಳು ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಲೈಟಾಗಿರಲಿ ಅಂತ ಕಡಿಮೆ ತೊಗೊಂಡಿದ್ದೀನಿ. ಜೊತೆಗೆ ಒಂದು 4-5 ಪೀಸಷ್ಟು ಶುಂಠಿ, 1 ಸ್ಪೂನ್ ಸಕ್ಕರೆ, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಅಥವಾ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸ. ಇದಿಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ನಾವು ಸ್ಯಾಂಡ್ವಿಚ್ಗೆ, ಬರ್ಗರ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು.
ಈಗ ಒಂದು ಬೌಲಲ್ಲಿ ಗಟ್ಟಿ ಮೊಸರು ತೊಗೊಂಡು ಈಗ ನಾವು ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ಮೊಸರಿಗೆ ಆ್ಯಡ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಟೇಸ್ಟಿಯಾಗಿರೋ ಗ್ರೀನ್ ಚಟ್ನಿ ರೆಡಿ ಆಯಿತು. ಎಲ್ಲರೂ ಮನೆಯಲ್ಲೂ ಕಾಮನ್ ಆಗಿ ಸಿಗುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಯಾವ ಥರ ಗ್ರೀನ್ ಚಟ್ನಿನ ರೆಡಿ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ಇದಂತೂ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಾಟ್ಸ್ಗಳಿಗೆಲ್ಲ. ಹಾಗೆಯೇ ಇವತ್ತು ಮಾಡಿರುವಂತಹ ಪನ್ನೀರ್ ಪರೋಟಾಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ಇದನ್ನು ನಾವು ಮಕ್ಳುಗಳಿಗೆ ಸ್ನ್ಯಾಕ್ಸ್ ರೀತಿನಾದರೂ ಯೂಸ್ ಮಾಡ್ಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಥರನಾದರೂ ಕೊಡ್ಬೋದು, ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡಿಕೊಡ್ಬೋದು. ಇದಾಗಿತ್ತು ಈಸಿ ಆ್ಯಂಡ್ ಟೇಸ್ಟಿ ಗ್ರೀನ್ ಹನಿ ರೆಸಿಪಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಸಿ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.